ರಾಜಕೀಯ ಪ್ರಶ್ನೆ ಬೇರೆ. ನಾನು ರಾಜಕೀಯ ಮಾಡಲಿಕ್ಕೆ ಬಂದೇ ಇಲ್ಲ. ಯಾಕಂದರೆ ನನ್ನ ಸಂಬಂಧ ಎಲ್ಲ ಸಮುದಾಯದವ್ರ ಜೊತೆಗೂ ಸಹ ಇಲ್ಲಿರ್ತಕ್ಕಂಥ ವಿಚಾರದಲ್ಲಿ ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಬಂದಿದ್ದೀನಿ. ಆದ್ದರಿಂದ ಯಾವುದೇ ಧರ್ಮದಲ್ಲಿ ಉಗ್ರವಾದವನ್ನು ಯಾರೂ ಸಹ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಈ ಸೂತ್ರಧಾರಿಗಳ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಇನ್ನು ಕೆಲವು ದಿನಗಳಲ್ಲಿ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಮಾತಾಡಿದ್ದೀನಿ. ಆದಷ್ಟು ಬೇಗ ಎಲ್ಲ ಸಮುದಾಯದ ಧರ್ಮಗುರುಗಳನ್ನು ಸಹ ಸೇರಿಸಿ ಆ ಗುರುಗಳ ಮೂಲಕ ಈ ಸಮಾಜಕ್ಕೆ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾನು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀನಿ. ಮತ್ತೊಂದು ಸಹ ತಮ್ಮನ್ನೆಲ್ಲ ಮಾತಾಡಿ ಹೋದ ನಂತರ ಸಹ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಧರ್ಮದ ಗುರುಗಳನ್ನು ಸಹ ಕರೆದು ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಮತ್ತು ವಿಶ್ವಾಸಘಾತ ಆಗಬಾರ್ದು. ಯಾಕಂದರೆ ನಾವೆಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳಿದವರು. ಈಗ ರಹೀಮ್ದೇ ಕೇಸ್ ತಗೊಳ್ಳಿ, ಜೊತೆಗಿದ್ದವ್ರೆ. ಅವ್ರ ತಂದೆಗೆ ರಕ್ತ ಕೊಟ್ಟಿದ್ದಾನೆ, ಜೊತೆಗೆ ತಾಯಿ ಜೊತೆ ಮಾತಾಡಿಕೊಂಡು ಅಮಾಯಕನ ಸಾಯಿಸ್ತಾರೆ ಅಂದರೆ ಇದೆಲ್ಲೋ ಸಮಾಜದಲ್ಲಿ ಏನೋ ಒಂದು ಕೆಟ್ಟ ವಿಚಾರ ನಡೀತಾ ಇದನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದರೆ ಮಂಗಳೂರನ್ನ ನಾವು ಮಣಿಪುರ ಆಗೋಕ್ಕೆ ಬಿಡೋದಿಲ್ಲ. ಮಣಿಪುರಲ್ಲಿ ಆಗಲೇ 2 ವರ್ಷ ಆಗಿದೆ, ಅಲ್ಲಿ ಯಾವುದೇ ರೀತಿಯ ಕಾನೂನು ಸುವಿಧೆಗಳಾಗ್ತಾ ಇಲ್ಲ. ಆದರೆ ಮಂಗಳೂರು ಕರ್ನಾಟಕ ರಾಜ್ಯವನ್ನು ನಾವು ಆಗ್ಲಿಕ್ಕೆ ಬಿಡೋದಿಲ್ಲ. ಕೆಲವ್ರಿಗೆ ಅನಿಸಿರ್ಬೋದು ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ, ಅದು ತಪ್ಪದು. ಏನು 90% ಉಗ್ರವಾದ ನಡೀತಾ ಇತ್ತು, ಕೋಮುವಾದ ನಡೀತಾ ಇತ್ತು, 90% ಕಡಿವಾಣ ಹಾಕಿದ್ವಿ. ಯಾವುದೇ ಜಿಲ್ಲೆಗಳಲ್ಲಿ ಯಾರೂ ಉಸಿರಾಡೋಕ್ಕಾಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಮಾಡಬೇಕಾಗತ್ತೆ. ಇದಕ್ಕೆ ಕೇವಲ ಸಮಾಜದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ಮಾಡಿದ್ರೆ ಆಗಲ್ಲ. ಇದರಲ್ಲಿ ಶಾಸಕಾಂಗ ನ್ಯಾಯಾಂಗನೂ ಸಹ ಜವಾಬ್ದಾರಿ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ನ್ಯಾಯಾಂಗ ಮತ್ತು ಕಾರ್ಯಾಂಗವೂ ಸಹ ಜಾತ್ಯತೀತವಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲವೂ ಸಹ ಪ್ರಯತ್ನ ಮಾಡಬೇಕು. ಎಲ್ಲಾದರೂ ಅದು ತಪ್ಪಾಗಿದ್ದರೆ ಅದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೂ ಸಹ ಹಿಂದೆ ಮುಂದೆ ನೋಡಬಾರ್ದು. ಯಾಕಂದರೆ ಇವತ್ತು ಅಮಾಯಕರಾಗ್ತಾ ಇದ್ದಾರೆ. ನಾಳೆ ದಿನ ಸ್ಕೂಲ್ ಮಕ್ಕಳು ಶಾಲೆಗೆ ಹೋಗುವಾಗ ಏನೇನಾಗುತ್ತೆ ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಆ ಒಂದು ಭಯಾನಕ ಸ್ಥಿತಿಗೆ ನಾವು ದಕ್ಷಿಣ ಕನ್ನಡ ಹೋಗೋಕ್ಕೆ ಬಿಡೋದಿಲ್ಲ. ಸರ್ಕಾರ ಎಲ್ಲ ರೀತಿಯನ್ನು ಕ್ರಮ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ನಾನು ಸಹ ಒತ್ತಡ ತರ್ತೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ನಿನ್ನೆನೂ ಸಹ ಹೇಳಿದೆ, ನಾನು ಅರ್ಜೆಂಟ್ ಹೋಗಬೇಕಾಗಿದೆ, ಅಲ್ಲಿ ಲಿಂಚಿಂಗ್ ಶುರು ಆಗಿಬಿಟ್ಟಿದೆ ದಕ್ಷಿಣ ಕನ್ನಡದಲ್ಲಿ ಅಂತೇಳಿ. ನಾನು ಹರಿಯಾಣದಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿರ್ತೀನಿ. ಆದ್ದರಿಂದ ಅವ್ರಿಗೂ ಸಹ ಗಮನದಲ್ಲಿ ತರ್ತೀನಿ. ಆದಷ್ಟು ಬೇಗ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ತಮ್ಮಲ್ಲೂ ಸಹ ನಾನು ಮನವಿ ಮಾಡೋದು, ತಾವು ಸಹ ಶಾಂತಿ ನೆಲೆಸಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿ ನಾವು ಸಹ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಾವೆಲ್ಲರೂ ಸಹ ಕರೆಸಿ ತಮ್ಮ ಅಹವಾಲನ್ನು ಕೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಏನು ತಾವು ಈ ಒಂದು ಅಹವಾಲನ್ನು ಕೊಟ್ಟಿದ್ದೀರಿ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ನಾಳಿದ್ದು ಹೋದಾಗ ನಾನು ಅವ್ರಿಗೆ ತಲುಪಿಸಿ ಈ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.